ಅವರ ಒಂದು ಮನವಿಯನ್ನು ಇವತ್ತು ನೀವೇನು ಜಾರಿಗೆ ತಂದಿದೆ. ವಿಶೇಷವಾಗಿ ತಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಯ ಮದ್ದೂರು ವಿಧಾನಸಭಾ ಕ್ಷೇತ್ರ ತಮ್ಮಣ್ಣವರಿದ್ದಾರೆ. 56,000 ಮತಗಳ ಬಹುಮತವನ್ನು ಕೊಟ್ಟಂತ ಕ್ಷೇತ್ರ ಮದ್ದೂರು. ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 36,000 ಬಹುಮತವನ್ನು ಕೊಟ್ಟಿದೆ. ಶ್ರೀರಂಗಪಟ್ಟಣದಲ್ಲೂ ಹತ್ತಿರ 50,000 ಬಹುಮತವನ್ನೇ ಕೊಟ್ಟಿದೆ. ನಾಗಮಂಗಲದಲ್ಲೂ ಸುಮಾರು 47,000 ಬಹುಮತ ಕೊಟ್ಟಿದೆ. ಕೇರಪೇಟೆಯಲ್ಲೂ ಸುಮಾರು 26,000-27,000 ಬಹುಮತವನ್ನು ಕೊಟ್ಟಿರ್ತಕ್ಕಂಥದ್ದು. ಮಳವಳ್ಳಿಯ ನನ್ನ ತಂದೆ ತಾಯಿಯರು ಸುಮಾರು 9,000 ಬಹುಮತ ಕೊಟ್ಟಿದ್ರು. ಅದು ನನ್ನ ಅಭಿಪ್ರಾಯದಲ್ಲಿ 60,000ಕ್ಕೂ ಹೆಚ್ಚಿನ ಬಹುಮತ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಬಯಸ್ತೀನಿ. ಕಾರಣ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸುಮಾರು 48,000 ಬಹುಮತವನ್ನು ಕಾಂಗ್ರೆಸ್ನ ಅಭ್ಯರ್ಥಿ ಪಡೆದಿದೆ. ಅಲ್ಲೂ ಈ ಬಾರಿ ಮೊದಲನೇ ಬಾರಿಗೆ ಈ ಒಂದು ವಿಧಾನಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆಗಳೇನಾಯಿತು. ಇಷ್ಟೆಲ್ಲ 2009ರಿಂದ ಲೋಕಸಭೆ ಚುನಾವಣೆಗಳೇನಾಗಿದೆ, ಯಾವುದೇ ಸಂದರ್ಭದಲ್ಲೂ KR ನಗರದಲ್ಲಿ ನಮ್ಮ ಪಕ್ಷಕ್ಕೆ ಬಹುಮತ ಬಂದಿರಲಿಲ್ಲ. ಆದರೆ ಈ ಬಾರಿ KR ನಗರದಲ್ಲೂ ಸಹ 6,500ಕ್ಕೂ ಹೆಚ್ಚಿನ ಬಹುಮತವನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ಸ್ಮರಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆ ಮಂಡ್ಯ ಜಿಲ್ಲೆಯ ತಂದೆ ತಾಯಿಗಳು, ಯುವಕ ಸ್ನೇಹಿತರು ಈ ಚುನಾವಣೆಯಲ್ಲಿ ಪಕ್ಷದ ಹಲವಾರು ಅಭಿಮಾನಿಗಳು, ಹಿತೈಷಿಗಳು ಕೊನೆಯ ಹಂತದಲ್ಲಿ ನನ್ನನ್ನು ನಿಲ್ಲಬೇಕು ಅಂತ ಹೇಳಿ ಒತ್ತಡವನ್ನು ಹಾಕುವಂಥದ್ದೇನಿದೆ. ನಾನು ಚುನಾವಣೆಯಲ್ಲಿ ಹಳ್ಳಿಗಳಿಗೆ ಬರದೇ ಇದ್ದರೂ ಬಿಜೆಪಿ ಮತ್ತು JDSನ ಎಲ್ಲ ಪ್ರಮುಖರು ಜೊತೆಗೂಡಿ, ಬಿಜೆಪಿ ಮತ್ತು JDSನ ನಿಷ್ಠಾವಂತ ಕಾರ್ಯಕರ್ತರುಗಳು ಸಹ ಜೊತೆಗೂಡಿ ಸುಮಾರು 3 ಲಕ್ಷಗಳ ಸಮೀಪಕ್ಕೆ ಬಹುಮತವನ್ನು ತೆಗೆದುಕೊಂಡು ಹೋದಂಥದ್ದೇನಿದೆ. ಬಹುಶಃ ಅದಕ್ಕೆ ಕಾರಣ ಕುಮಾರಣ್ಣ ಏನಾದರೂ ಲೋಕಸಭೆಗೆ ಮಂಡ್ಯದಿಂದ ಆಯ್ಕೆ ಆದರೆ ಈ ಒಂದು ಜಿಲ್ಲೆಯ ಅಭಿವೃದ್ಧಿ ಅಷ್ಟೇ ಅಲ್ಲ, ರೈತರಿಗೆ ಏನಾದರೂ ಅನುಕೂಲಗಳಾಗುತ್ತೆ ಅಂತ ಹೇಳಿ ನೀವೇ ಈ ಚುನಾವಣೆಯನ್ನು ನಡೆಸಿದ್ದೀರಿ. ನಾನು ಚುನಾವಣೆ ನಡೆಸಲಿಕ್ಕೇನು ಬರಲಿಲ್ಲ. ನೀವೇ ಸ್ವಂತ ಒಂದು ಶ್ರಮದಲ್ಲಿ ಹೆಚ್ಚಿನ ಬಹುಮತ ತರಬೇಕು ಅಂತ ಹೇಳಿ, ಅದು ದೇವೇಗೌಡರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸವೋ, ಇಲ್ಲ ನಾನು ರಾಜಕಾರಣಕ್ಕೆ ಬಂದ ನಂತರ ನಿಮ್ಮ ಕುಟುಂಬದ ಒಬ್ಬ ಅಣ್ಣನೋ ತಮ್ಮನೋ ಅಂತಕ್ಕಂಥ ರೀತಿಯಲ್ಲಿ ನನ್ನನ್ನು ಈ ಮಟ್ಟದವರೆಗೆ ತೆಗೆದುಕೊಂಡು ಹೋಗಿದ್ದೀರಿ. ನಿಮ್ಮಗಳ ಒಂದು ಶ್ರಮ ಇದು ನನ್ನ ಗೆಲುವಲ್ಲ, ಮಂಡ್ಯ ಜಿಲ್ಲೆಯ ಜನತೆಯ ಗೆಲುವು ಇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮ್ಮೆಲ್ಲರ ನಿರೀಕ್ಷೆಗಳು, ನಾನು ಲೋಕಸಭೆಯಲ್ಲಿ ತಮ್ಮ ಆಶೀರ್ವಾದದಿಂದ ಆಯ್ಕೆಯಾದ ನಂತರ ತಮ್ಮೆಲ್ಲರ ನಿರೀಕ್ಷೆಗಳಿತ್ತು. ಕುಮಾರಣ್ಣ ಈ ಬಾರಿ ಒಂದು ಕೇಂದ್ರದಲ್ಲಿ ಕೃಷಿ ಇಲಾಖೆಯ ಮಂತ್ರಿ ಆಗಬಹುದು, ರೈತರಿಗೆ ಕುಮಾರಣ್ಣನಿಂದ ಏನಾದರೂ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಹೃದಯದಲ್ಲಿ ಆ ಒಂದು ಆಸೆಯ ಭಾವನೆಗಳನ್ನು ಹೊಂದಿದ್ರೆ ನಾನು ನಮ್ಮ ಕೃಷಿ ಸಚಿವನಾಗಲಿಕ್ಕೆ ಆಗಲಿಲ್ಲ. ಇವತ್ತು ನನಗೆ ನೋವಿದೆ. ಕಳೆದ 1 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಬಹುಶಃ ಪ್ರತಿನಿತ್ಯ ಪತ್ರಿಕೆಗಳನ್ನು ಓದ್ತಕ್ಕಂಥವರು ಬಹಳ ಜನ ಇದ್ದೀರಿ. ಸುಮಾರು 1,100ಕ್ಕೂ ಹೆಚ್ಚು ರೈತರ ಮತ್ತೆ ಆತ್ಮಹತ್ಯೆಗಳು
ಈ ಕಳೆದ ಒಂದು ವರ್ಷದಲ್ಲಿ ಆಗಿರ್ತಕ್ಕಂಥ ಒಂದು ವಿಷಯವನ್ನು ಮಾಧ್ಯಮದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕಳೆದ ಒಂದು ವರ್ಷದಲ್ಲಿ ಈಗಿನ ಸರ್ಕಾರದ ಆಡಳಿತದಲ್ಲಿ ಇದು ನನ್ನ ಮನಸ್ಸಿಗೆ ಬಂದಿರತಕ್ಕಂಥ ನೋವು. ನಾನು ಹಲವಾರು ಬಾರಿ ಹೇಳಿದ್ದೆ ನಮ್ಮ ರೈತ ಬಂಧುಗಳಿಗೆ, ಆತ್ಮಹತ್ಯೆಗೆ ಶರಣಾಗಬೇಡಿ, ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನನಗೆ ಅಧಿಕಾರ ದೊರಕಿದ್ರೆ ನಮ್ಮ ರೈತರನ್ನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಕುಟುಂಬಗಳು ಅನಾಥರಾಗಬಾರದು ಅಂತಕ್ಕಂಥದ್ದನ್ನು ನೂರಾರು ಬಾರಿ ನಾನು ಜನತೆಯ ಮುಂದೆ ಹೇಳಿದ್ದೇನೆ. ಇವತ್ತು ಒಂದು ಮಾತು ಹೇಳ್ತೇನೆ, ನನಗೆ ಚುನಾವಣೆಯಲ್ಲಿ ಗೆದ್ದ ನಂತರ, ಕೇಂದ್ರದ ಸಚಿವನಾದ ನಂತರ ಕಳೆದ ವಾರ ನಾನು ಮಂಡ್ಯ ನಗರದಲ್ಲಿ ಬೆಳಗ್ಗೆ 12 ಗಂಟೆಗೆ ಪ್ರಾರಂಭ ಮಾಡಿ ರಾತ್ರಿ 8 ಗಂಟೆಯವರೆಗೆ ನಿರಂತರವಾಗಿ ನೀವು ಕೊಟ್ಟಂಥ ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದೇನೆ. ಆ ಅರ್ಜಿಗಳಲ್ಲಿ ಸುಮಾರು 400ಕ್ಕೂ ಹೆಚ್ಚಿನ ಅರ್ಜಿಗಳು ಬಂದಿರತಕ್ಕಂಥದ್ದು ನಿಮ್ಮ ಒಂದು ಜಮೀನುಗಳ ಒಂದು ಕಂದಾಯ ಇಲಾಖೆಯಲ್ಲಿ ಇರತಕ್ಕಂಥ ಸಮಸ್ಯೆಗಳು. ಕೆಲವು ಭಾಗದಲ್ಲಿ ಸ್ಮಶಾನಗಳಿಲ್ಲ ಅಂತ, ಖಾತೆ ಆಗಿಲ್ಲ ಅಂತ ಹೇಳಿ, ರಸ್ತೆಗಳು ಬಿಟ್ಟಿಲ್ಲ ಅಂತ ಹೇಳಿ, ಒತ್ತುವರಿಯಾಗಿದೆ ಅಂತ, ಹೀಗೆ ರೆವೆನ್ಯೂ ಇಲಾಖೆಯಲ್ಲಿ, ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಕೊಟ್ಟಿರತಕ್ಕಂಥದ್ದು ಸುಮಾರು 400-450 ಅರ್ಜಿಗಳು ಬಂದಿದ್ದಾವೆ. ಹಲವಾರು ಕುಟುಂಬದಲ್ಲಿರ್ತಕ್ಕಂಥ ಬಡತನ, ಆ ಬಡತನಕ್ಕೆ ಏನಾದರೂ ನಮಗೆ ಸ್ವಲ್ಪ ಆರ್ಥಿಕ ನೆರವನ್ನು ಕೊಡಿ ಅಂತ ಹೇಳಿ ಅದು ಸಹ ಒಂದು 200-300 ಮನವಿಗಳು. ಹಲವಾರು ನನ್ನ ತಾಯಂದಿರು ಬಡತನದಲ್ಲಿರ್ತಕ್ಕಂಥವರು ಕುಟುಂಬದ ಕಷ್ಟಗಳನ್ನು ಹೇಳಿ ಪತ್ರ ಕೊಟ್ಟಿದ್ದೇನೆ. ಎಲ್ಲದಕ್ಕಿಂತ ಇನ್ನೊಂದು ಪ್ರಮುಖವಾದಂಥ ಒಂದು ಮನವಿಗಳು ಬಂದಿರತಕ್ಕಂಥದ್ದು ನಿರುದ್ಯೋಗದ ಸಮಸ್ಯೆ. BE ಮೆಕ್ಯಾನಿಕಲ್ ಮಾಡಿದ್ದೀರಿ, ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀರಿ, ಸಿವಿಲ್ ಮಾಡಿದ್ದೀರಿ, MSc ಓದಿದ್ದೀರಿ, MBA ಮಾಡಿದ್ದೀರಿ, ಇನ್ನು PUC ಓದಿರ್ತಕ್ಕಂಥವ್ರು, SSLC ಓದಿರ್ತಕ್ಕಂಥವರು ಸುಮಾರು 300ಕ್ಕೂ ಹೆಚ್ಚಿನ ಅರ್ಜಿಗಳು ಈ ಒಂದು ನಿರುದ್ಯೋಗದ ಸಮಸ್ಯೆಯಲ್ಲಿ ಕೆಲಸ ಕೊಡಿ ಇರ್ತಕ್ಕಂಥ ಒಂದು ಪತ್ರಗಳನ್ನು ಕೊಟ್ಟಿದ್ದೀರಿ. ಅದರ ಜೊತೆಗೆ ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ, ವಿಶೇಷವಾದ ಸಮಸ್ಯೆಗಳು, ಅದು ಮಂಡ್ಯ ನಗರ ಇರ್ಬೋದು, ಹಲವಾರು ಭಾಗದಲ್ಲಿ ನಿವೇಶನ ಇಲ್ಲ, ಮನೆ ಇಲ್ಲ. ನಮಗೇನಾದರೂ ಒಂದು ನಿವೇಶನ ಕೊಟ್ಟು ಒಂದು ಮನೆಗಳನ್ನು ಕಟ್ಟಿಸ್ಕೊಡಿ ಅಂತಕ್ಕಂಥ ಇನ್ನೊಂದು ವರ್ಗದ ಜನರ ಒಂದು ದೊಡ್ಡ ಮಟ್ಟದ ಅರ್ಜಿಗಳು ಬಂದಿರತಕ್ಕಂಥದ್ದು ನಿಮ್ಮಗಳ ಗಮನಕ್ಕೆ ಮಾಧ್ಯಮದ ಸ್ನೇಹಿತರಿದ್ದರೆ ಬಂದಿದೆ. ನಾನು ಅರ್ಜಿ ಕೊಟ್ಟಂಥವರಿಗೆ ಒಂದು ಮನವಿ ಮಾಡೋದಷ್ಟೇ ಅಲ್ಲ, ನನ್ನನ್ನು ನೋಡಲಿಕ್ಕೆ ಬರ್ತಕ್ಕಂಥವ್ರು ಏನಿದ್ದೀರಿ, ನಿಮ್ಮ ಕಷ್ಟ ಸುಖಗಳನ್ನು ಕೇಳ್ಕೊಳ್ಳಿಕ್ಕೆ ಎಲ್ಲರೂ ಬಯಸ್ತಕ್ಕಂಥದ್ದು ಏನು ಅಂದರೆ, ನಾನು ಈಗ ಈ ಒಂದು ಕೇಂದ್ರದಲ್ಲಿ ಮಂತ್ರಿ ಆಗಿರ್ತಕ್ಕಂಥದ್ದೇನಿದೆ, ಕಚೇರಿನಲ್ಲಿ ನಾನು ಹೆಚ್ಚಿನ ಒಂದು ಸಿಬ್ಬಂದಿಗಳನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ, ನಾನು ಕೆಲಸ ನಿರ್ವಹಣೆ ಮಾಡಲಿಕ್ಕೆ. ಇಲ್ಲಿ ಕೃಷ್ಣಯ್ಯ ಅಂತ ಹೇಳಿ ಅವರನ್ನ ಇವತ್ತು ಸ್ಪೆಷಲ್ ಆಫೀಸರ್ ಆಗಿ ನಾನು ಮಂಡ್ಯ ನಗರದಲ್ಲಿ ಕಚೇರಿ ನೋಡ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ರಾಜ್ಯದಲ್ಲೂ ಸಹ ಕೆಲಸವನ್ನು ಅವರು ವಹಿಸಲಿಕ್ಕೆ ನಾನು ಅವ್ರನ್ನ ಆಯ್ಕೆ ಮಾಡಿದ್ದೇನೆ. ಅವರನ್ನು ನಾನು ಆಯ್ಕೆ ಮಾಡಲಿಕ್ಕೆ ಕಾರಣ ಏನು? ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, 2006ರಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ಆ ಜನತಾ ದರ್ಶನ ಅಂತಕ್ಕಂಥದ್ದೇನು ಹಿಂದೆ ದೇವೇಗೌಡರು ಮಾಡಿದ್ದಾರೆ, ಅವರು ಮುಖ್ಯಮಂತ್ರಿ ಇದ್ದಾಗ ಹಲವಾರು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅವತ್ತು ನಾನು ಜನತಾ ದರ್ಶನವನ್ನು ಪ್ರಾರಂಭ ಮಾಡಿದ್ರೆ ನನ್ನ ಪ್ರೈವೇಟ್ ಸೆಕ್ರೆಟರಿಯಾಗಿ ಅವರು ಕೆಲಸ ಮಾಡ್ತಾಯಿದ್ರು. ಅವರು ಎಷ್ಟು ಪ್ರಾಮಾಣಿಕತೆ ಕೆಲಸ ಮಾಡ್ತಾರೆ ನಾನು ಅವತ್ತಿನಿಂದ ನೋಡ್ಕೊಂಡು ಬಂದಿದ್ದೇನೆ.
ನಾನು ಅವತ್ತು ಜನತಾ ದರ್ಶನ ಮಾಡಬೇಕಾದ್ರೆ 2006-7 ಇಸ್ವಿಯಲ್ಲಿ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಮಾಡಿದ್ರೆ ರಾತ್ರಿ 12-1 ಗಂಟೆಯವರೆಗೆ ನಾಡಿನ ಮೂಲೆ ಮೂಲೆಯಿಂದ ಬರ್ತಕ್ಕಂಥ ಜನರ ಒಂದು ಅರ್ಜಿಗಳನ್ನು ಸ್ವೀಕಾರ ಮಾಡಿ ಅದೆಲ್ಲವನ್ನು ಬೈಫರ್ಕೇಟ್ ಮಾಡ್ತಕ್ಕಂಥ ಕೆಲಸದಲ್ಲಿ ನಾನು ಏನು ಊಟ ತಿಂಡಿ ಮಾಡದೆ ಬೆಳಗ್ಗೆ ತಿಂಡಿ ತಿಂದು ರಾತ್ರಿ 1 ಗಂಟೆವರೆಗೆ ನಿರಂತರವಾಗಿ ಜನರ ಕಷ್ಟ ಸುಖಗಳನ್ನು ಕೇಳ್ತಾ ಇದ್ದೆ. ಅದೇ ರೀತಿ ಅವರು ಕೆಲಸ ಮಾಡಿರ್ತಕ್ಕಂಥದ್ದು. ಅವರು DC ಆಗೂ ಸಹ ಕೆಲಸ ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳಾಗಿ. ಮಂಡ್ಯದಲ್ಲೂ ಅವರು ಕೆಲವು ದಿನಗಳ ಕಾಲ ಜಿಲ್ಲಾಧಿಕಾರಿಗಳ ಕೆಲಸ ಮಾಡಿದ್ದಾರೆ. ಅವರನ್ನು ಇವತ್ತು ನಾನು OSD ಆಗಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನೀವು ಬಂದಂಥ ಸಂದರ್ಭದಲ್ಲಿ ನಿಮ್ಮನ್ನು ಗೌರವಿಸಿ ನಿಮ್ಮ ಕಷ್ಟ ಸುಖಗಳನ್ನು ಕೇಳಿ ನನ್ನ ಗಮನಕ್ಕೆ ತರಬೇಕು ಅಂತ ಹೇಳಿ ಅವರನ್ನು ಇವತ್ತು ಆಯ್ಕೆ ಮಾಡಿಕೊಂಡಿದ್ದೇನೆ. ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಯಾರಲ್ಲೂ ಆತಂಕ ಇಟ್ಕೋಬೇಡಿ. ನಿಮ್ಗೆ ಏನೇ ಸಮಸ್ಯೆಗಳಿರಲಿ ಪ್ರತಿ ಮಂಗಳವಾರ ಬುಧವಾರ ಒಂದು 3-4 ದಿನಗಳ ಕಾಲ ನಮ್ಮ ಲೋಕಸಭೆಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಏನಿದೆ ಅಲ್ಲಿ ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರ್ತಾರೆ. ಮೊನ್ನೆ ಬುಧವಾರನೂ ಸಹ ರಾತ್ರಿ 8-9 ಗಂಟೆವರೆಗೂ ಕೆಲಸ ಮಾಡಿದ್ದಾರೆ ನಿರಂತರವಾಗಿ. ಆದರೂ ಒಂದು ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳ್ತಕ್ಕಂಥದ್ದು, ಕೆಲವರು ವೈಯಕ್ತಿಕವಾದಂಥ ಒಂದು ಸಮಸ್ಯೆಗಳನ್ನ ಇಟ್ಕೊಂಡು ಬರ್ತೀನಿ. ನಾನು ಯಾರ ಬಗ್ಗೆನೂ ಸಣ್ಣತನದಲ್ಲಿ ಮಾತನಾಡಲ್ಲ. ಗೊತ್ತಿದೆ ಇವತ್ತಿನ ಜೀವನ ಏನು ಕಷ್ಟ ಅಂತ ಹೇಳಿ. ಬದುಕೇನಿದೆ, ಒಂದು ಕಡೆ ಶ್ರೀಮಂತಿಕೆ ಬೆಳೀತಾ ಇದೆ, ಒಂದು ಕಡೆ ಬಡತನ ಹಾಗೇ ಇದೆ. ಇದೆಲ್ಲವನ್ನು ಗಮನಿಸಿದ್ದೇನೆ. ನಾನು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಯಾವೊಂದು 2 ಇಲಾಖೆಗಳನ್ನು ಕೊಟ್ಟಿದ್ದಾರೆ ನನಗೆ. ಹೆಸರಿಗೆ ಭಾರಿ ಕೈಗಾರಿಕಾ ಖಾತೆ ಅಂತಕ್ಕಂಥದ್ದು ಇದೆ. ಆ ಭಾರಿ ಕೈಗಾರಿಕೆಯಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನಾನು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಹಲವಾರು ರೀತಿಯ ಬದಲಾವಣೆಗಳನ್ನು ತರಬೇಕಾದಂಥ ಪರಿಸ್ಥಿತಿಯಲ್ಲಿದ್ದೇನೆ. ಇನ್ನು ಉಕ್ಕು ಸಚಿವನಾಗಿ ಅದು ಒಂದು ರೀತಿಯ ಒಂದು ಚಾಲೆಂಜಿಂಗ್ ಸವಾಲುಗಳಿದೆ ನನ್ನ ಮುಂದೆ. ಬಹುಶಃ ನೀವೆಲ್ಲ ಪತ್ರಿಕೆಯಲ್ಲಿ ಗಮನಿಸಿರ್ಬೋದು. ನಾನು ಈಗಾಗಲೇ ಹರಿಯಾಣಗೆ ಭೇಟಿ ಕೊಟ್ಟೆ. ಹರಿಯಾಣದಲ್ಲಿರ್ತಕ್ಕಂಥ ಒಂದು ಪಿಂಜೋರ ಅಂತಕ್ಕಂಥ ಒಂದು ಹಳ್ಳಿ. ಆ ಹಳ್ಳಿನಲ್ಲಿ 1970ನೇ ಇಸ್ವಿನಲ್ಲಿ ಯಾವ ನಮ್ಮ ಬೆಂಗಳೂರು ನಗರ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ನಗರ, ಅಲ್ಲಿ ನಿರುದ್ಯೋಗವನ್ನು ಬಗೆಹರಿಸಬೇಕು ಅಂತ ಹೇಳಿ ಮೈಸೂರಿನ ಮಹಾರಾಜರು, ಬರೀ ನಮ್ಮ ವಿಶ್ವೇಶ್ವರಯ್ಯನವರು ಮಹಾರಾಜರು ಇಬ್ಬರು ಜೊತೆಗೂಡಿ KRS ಜಲಾಶಯ ಕಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, HMTಯ ಒಂದು ಕಾರ್ಖಾನೆ ಬೆಂಗಳೂರು ನಗರದಲ್ಲಿ ಪ್ರಾರಂಭ ಮಾಡಿದರು 1963ನೇ ಇಸ್ವಿನಲ್ಲಿ. ನಾವೆಲ್ಲ ಸಣ್ಣ ಮಕ್ಕಳು, ನಮಗೇನು ಯಾವ ಜ್ಞಾನವೂ ಇರಲಿಲ್ಲ. 3 ವರ್ಷ 4 ವರ್ಷದ ಮಕ್ಕಳು. ಅಲ್ಲಿ ಆ ಕಾರ್ಖಾನೆಯಲ್ಲಿ ತಯಾರು ಮಾಡ್ತಕ್ಕಂಥ ಒಂದು ವಾಚ್ ಏನಿತ್ತು, ಸುಮಾರು 90% ಮಾರುಕಟ್ಟೆ HMTಯ ವಾಚ್ಗಳಿಗೆ ಗೌರವ ಆಯಿತು. ಯಾರಾದರೂ ಮನೇಲಿ ಮದುವೆ ಮಾಡಬೇಕು ಅಂದರೆ ಆ HMT ವಾಚ್ ಪ್ರೆಸೆಂಟ್ ಮಾಡಿ ಅಂತಕ್ಕಂಥದ್ದಿತ್ತು ಆ ಹೊತ್ತಿನ ಒಂದು ಕಾಲ. ಈಗಿನ ನಮ್ಮ ಯುವಕರಿಗೆ ಅದು ಗೊತ್ತಿಲ್ಲ. 100ಕ್ಕೆ 90 ಭಾಗ ಮಾರ್ಕೆಟು HMTಯ ವಾಚು ತಯಾರು ಮಾಡ್ತಾ ಇದ್ರು. 8,000 ಅಲ್ಲಿ ಉದ್ಯೋಗಿಗಳಿಗಿದ್ರು. 8,000 ಕುಟುಂಬಗಳು ಬದುಕ್ತಾ ಇದ್ರು ನೆಮ್ಮದಿಯಿಂದ. 1970ಕ್ಕೆ ಆ ಒಂದು ಕಾರ್ಖಾನೆಯ ಲಾಭ ಪ್ರತಿ ವರ್ಷ 270 ಕೋಟಿ ಲಾಭ ಪಡೀತಾ ಇದ್ರು 1970ಕ್ಕೆ. ಬಹುಶಃ ಅವತ್ತಿನ ಲೆಕ್ಕ ಲಾಭ ಲೆಕ್ಕ